ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಬಿಡುಗಡೆಯಾದ ಮೂವಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮತ್ತೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸ್ಟೋರಿಯಲ್ಲಿ ಏನು ಕತೆ ಅಂತ ನಾವು ನೋಡೋಣ ಸ್ನೇಹಿತರೆ. ಇನ್ನು ಸ್ನೇಹಿತರೆ, 2017ರಲ್ಲಿ ಮಹಾರಾಷ್ಟ್ರದ ಒಬ್ಬ ಸಾಂಗ್ಲಿ ಜಿಲ್ಲೆಯಲ್ಲಿ ಮುರಳಿ ಪ್ರಕ್ಟರನ್ನು ನಾವು ನೋಡ್ತೇವೆ ಸ್ನೇಹಿತರೆ. ಇಲ್ಲಿ ಮನುಷ್ಯನಿಗೆ ತುಂಬ ವಯಸ್ಸು ಕೂಡ ಆಗಿರುತ್ತೆ. ಅವರು ನೇರವಾಗಿ ಒಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಪೊಲೀಸರ ಕಡೆ ತುಂಬ ಕೂಡ ಮಾತಾಡ್ತಾರೆ ಸ್ನೇಹಿತರೆ. ಅದೇನಪ್ಪ ಅಂತಂತಂದರೆ, ಮುರಳಿಕಾಂತ್ ಅವರು ಈ ಮಾತನ್ನು ಕೇಳಿ ತುಂಬ ಶಾಕ್ ಆಗ್ತಾರೆ. ಯಾಕೆ ಶಾಕ್ ಆಗ್ತಾರೆ ಅಂತಂದರೆ, ಈ ಮನುಷ್ಯ ಮೊದಲೇ ನೋಡಿರ್ತಾರೆ ಸ್ನೇಹಿತರೆ. ಆ ವ್ಯಕ್ತಿ ನೇರವಾಗಿ ಒಬ್ಬ ರಾಷ್ಟ್ರಪತಿ ವಿರುದ್ಧ ಕೇಸ್ ಹಾಕಲಿಕ್ಕೆ ಬಂದಿರ್ತಾರೆ. ಈ ಮುರಳಿಕಾಂತ್ ಅವರ ಪ್ರಕರಣ ದಾಖಲಿಸಲಿಕ್ಕೆ ಇದಕ್ಕೆ ಕಾರಣ ಕೂಡ ಹೇಳ್ತಾರೆ ಸ್ನೇಹಿತರೆ. ಮತ್ತೆ ಪೊಲೀಸ್ ಸ್ಟೇಷನ್ ಒಳಗೆ ಇರುವ ವ್ಯಕ್ತಿ ಪೊಲೀಸ್ ಶ್ರೇಯಾಸ್ ತಲ್ಪಾಂಡೆ ಕೂಡ ಇದು ಕೇಳಿ ತುಂಬ ಶಾಕ್ ಆಗ್ತಾರೆ ಸ್ನೇಹಿತರೆ. ಯಾಕೆ ಈ ರೀತಿ ಹೇಳ್ತಾರೆ ಅಂತಂದರೆ ಸ್ನೇಹಿತರೆ, ಭಾರತದ ರಾಷ್ಟ್ರಪತಿಗಳು ಇನ್ನೂ ಕೂಡ ಅರ್ಜುನ ಪ್ರಶಸ್ತಿ ಇನ್ನೂ ಕೂಡ ನೀಡಿರುವುದಿಲ್ಲ ಸ್ನೇಹಿತರೆ. ಇದಕ್ಕಾಗಿ ನಮ್ಮ ಭಾರತದಲ್ಲಿ ಆಟ ಮತ್ತು ಕ್ರೀಡೆ ಆಡುವವರಿಗೆ ಪ್ರಶಸ್ತಿ ಕೂಡ ನೀಡಬೇಕು ಅಂತ, ಮತ್ತು ಕ್ರೀಡೆಯಲ್ಲಿ 2ನೇ ಅತ್ಯುತ್ತಮ ಪ್ರಶಸ್ತಿ ಪರಿಗಣಿಸಲಾಗುತ್ತೆ ಅಂತ ಈ ವ್ಯಕ್ತಿ ಕೂಡ ಹೇಳ್ತಾನೆ ಸ್ನೇಹಿತರೆ. ಆದರೆ ಇಷ್ಟೆಲ್ಲ ಹೇಳ್ತಾರೆ, ಈ ವಯಸ್ಸಿನಲ್ಲಿ ನಿಮಗೆ ಯಾಕೆ ಈ ಅವಾರ್ಡ್ ಬೇಕು ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ, ಈ ಪ್ರಶಸ್ತಿಯನ್ನು ನಮ್ಮ ಊರಿಗೆಗೋಸ್ಕರ ನನಗೆ ಬೇಕು ಅಂತಲೇ ಹೇಳ್ತಾನೆ ಸ್ನೇಹಿತರೆ. ನಮ್ಮ ಹಳ್ಳಿಯಲ್ಲಿ ಆ ಕ್ರೀಡೆಯ ಪ್ರಸಿದ್ಧಿ ಕೂಡ ಬಂದಾಗ ಇಡೀ ದೇಶವನ್ನೇ ಬೆಚ್ಚಿ ಬೀಳ್ತಿತ್ತು. ಹಳ್ಳಿ ಬಗ್ಗೆ ತುಂಬ ಹೆಮ್ಮೆ ಇರುತ್ತೆ, ಇದರಿಂದಾಗಿ ತುಂಬ ಸೌಲಭ್ಯಗಳು ಸಿಗುತ್ತೆ ಅಂತ ಆ ವ್ಯಕ್ತಿ ಕೂಡ ಹೇಳ್ತಾನೆ. ಅಲ್ಲಿನ ರಸ್ತೆಗಳು ಕೂಡ ನಿರ್ಮಾಣ ಆಗುತ್ತೆ, ಅಲ್ಲಿನ ವಿದ್ಯುತ್ ಕೂಡ ಸೌಲಭ್ಯ ಬರುತ್ತೆ ಮತ್ತು ಸಾಮಾನ್ಯ ಜನರಿಗೆ ಉದ್ಯೋಗ ಅವಕಾಶ ಕೂಡ ಪಡಿತಾರೆ. ಮುರಳಿಕಾಂತ್ ಅವರ ಈ ಹಳ್ಳಿಯಲ್ಲಿ ತುಂಬ ಸಮಸ್ಯೆ ಇರೋದ ಕಾರಣಕ್ಕಾಗಿ ಈ ಇನ್ಸ್ಪೆಕ್ಟರ್ ಕೂಡ ಅವರ ನಿಜ ಜೀವನದ ಬಗ್ಗೆ ರಹಸ್ಯ ತಿಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತಾರೆ ಸ್ನೇಹಿತರೆ. ಮುರಳಿಕಾಂತ್ ಅವರ ನಿಜ ಜೀವನ ಬಗ್ಗೆ ಏನಪ್ಪ ಅಂತಂದರೆ ಸ್ನೇಹಿತರೆ, 1952ರಲ್ಲಿ ಮುರಳಿಕಾಂತ್ ಅವರ ತುಂಬ ಚಿಕ್ಕ ಕುಟುಂಬ ಆಗಿರುತ್ತೆ ಮತ್ತು ಅವರ ಅಣ್ಣ ಮತ್ತು ಮುರಳಿಕಾಂತ್ ಇವರಿಬ್ಬರು ಕೂಡ ಸ್ಕೂಲ್ ಓದ್ತಾ ಇರ್ತಾರೆ. ಇವರು ಮಹಾರಾಷ್ಟ್ರದಲ್ಲಿ ಇವರ ಊರಲ್ಲಿ ವಾಸವಾಗಿರ್ತಾರೆ ಸ್ನೇಹಿತರೆ. ಮುರಳಿಕಾಂತ್ ಅವರಿಗೆ ವಯಸ್ಸು ಕೇವಲ 7 ಅಥವಾ 8 ವರ್ಷ ಕೂಡ ಆಗಿರುತ್ತೆ. ಅವರ ಅಣ್ಣನಿಗೆ ಹೆಸರು ಜಗನ್ನಾಥ್ ಕೂಡ ಇರುತ್ತೆ ಸ್ನೇಹಿತರೆ. ಆದರೆ ಇಲ್ಲಿ ಒಬ್ಬ ಹುಡುಗ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದಿರ್ತಾನೆ. ಆದರೆ ಮುರಳಿಕಾಂತ್ ಇದನ್ನು ನೋಡಿ ತುಂಬ ಆಶ್ಚರ್ಯ ಕೂಡ ಪಡ್ತಿರ್ತಾನೆ ಸ್ನೇಹಿತರೆ. ಆ ಹುಡುಗನಿಗೆ ಎಲ್ಲಿಲ್ಲದ ಗೌರವ ಕೂಡ ಸಲ್ತಾರೆ. ಪ್ರತಿಯೊಬ್ಬ ಹಳ್ಳಿಗೆ ಒಂದು ಹುಡುಗನಿಗೆ ಭೇಟಿ ಮಾಡಲು ತುಂಬ ಅಧಿಕಾರಿ ಕೂಡ ಬರ್ತಾರೆ ಸ್ನೇಹಿತರೆ. ಆದರೆ ಮುರಳಿಕಾಂತ್ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಕ್ರೀಡಾಕೂಟ ಯಾವುದು ಅಂತ ಗೊತ್ತಿರುತ್ತೆ. ನಂತರ ಇಡೀ ದೇಶದ ವಿಶ್ವದ ಅತಿ ದೊಡ್ಡ ಕ್ರೀಡಾ ಪಂದ್ಯಾವಳಿ ಒಲಿಂಪಿಕ್ಸ್ ಮತ್ತು ಚಿನ್ನದ ಪದಕ ಗೆಲ್ಲುವುದು ದೊಡ್ಡ ವಿಷಯ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಆದರೆ ಇದನ್ನೆಲ್ಲ ನೋಡಿದ ಮೇಲೆ ಮುರಳಿ ತನ್ನ ಜೀವನದಲ್ಲಿ ತಾನು ಒಬ್ಬ ಚಾಂಪಿಯನ್ ಆಗಬೇಕು, ಆದರೆ ಚಿನ್ನದ ಪದಕ ಗೆಲ್ಲಬೇಕು ಅಂತ ಕನಸು ಕೂಡ ಕಾಣ್ತಾನೆ. ಆದರೆ ಮುರಳಿ ತುಂಬ ಚಿಕ್ಕವನಾದ್ರಿಂದ ಕ್ಷೇತ್ರದಲ್ಲಿ ಚಿನ್ನನೇ ಗೆಲ್ಲಬೇಕು ಎಂದು ತಿಳಿಯೋದಿಲ್ಲ. ಯಾಕೆ ಅಂತಂದರೆ ಗೋಲ್ಡ್ ಮೆಡಲ್ ಫೀಲ್ಡ್ನಲ್ಲಿ ಗೆಲ್ಲಬೇಕು ಅಂತ ಆದರೂ ಗೋಲ್ಡನ್ನು ತಗೊಳ್ಳೇಬೇಕಂತ ಹಠ ಕೂಡ ನಿರ್ಧಾರ ಮಾಡ್ತಾನೆ ಸ್ನೇಹಿತರೆ. ಇದಾದ್ಮೇಲೆ ಮುರಳಿಕಾಂತ್ ಒಂದಿನ ಶಾಲೆಗೆ ಹೋಗಬೇಕಾದ್ರೆ ಅವರ ತರಗತಿಯೊಳಗೆ ಅವರ ಟೀಚರ್ ಎಲ್ಲ ಮಕ್ಕಳಿಗೂ ನೀವು ದೊಡ್ಡವರಾದ್ಮೇಲೆ ನೀವು ಏನಾಗಬೇಕಂತ ಕೇಳಿದಾಗ ಆಗ ಮಕ್ಕಳು ಬೇರೆ ಥರನೇ ಕೆಲಸದ ಬಗ್ಗೆ ಉತ್ತರ ಕೊಡ್ತಾರೆ. ಒಬ್ಬ ಡಾಕ್ಟರ್ ಅಂತಾನೆ, ಇನ್ನೊಬ್ಬ ಲಾಯರ್ ಅಂತಾನೆ, ಒಬ್ಬ ಟೀಚರ್ ಅಂತಾನೆ ಅನೇಕ ವಿದ್ಯಾರ್ಥಿಗಳು ಈ ರೀತಿ ಹೇಳ್ತಾರೆ. ಆಗ ಅವರ ಟೀಚರ್ ಮುರಳಿಗೆ ಕೇಳ್ತಾರೆ, ದೊಡ್ಡವನಾದ್ಮೇಲೆ ನೀನು ಏನಾಗಬೇಕಂತ ಕೇಳಿದಾಗ ಆಗ ಮುರಳಿ ಹೇಳ್ತಾನೆ, ನಾನೊಂದು ಬಹುದೊಡ್ಡ ಚಾಂಪಿಯನ್ ಆಗಬೇಕು ಅಂತ ಹೇಳ್ತೇನೆ ಮೇಡಮ್, ಮತ್ತು ಒಂದು ಒಲಿಂಪಿಕ್ನಲ್ಲಿ ಗೋಲ್ಡ್ ಮೆಡಲ್ನ ಪಡಿಬೇಕು ಅಂತ ಹೇಳ್ತಾನೆ. ಇವನ ಮಾತನ್ನು ಕೇಳಿ ಅಲ್ಲಿದ್ದಂಥ ಸ್ಟೂಡೆಂಟ್ ಕೂಡ ತುಂಬ ನಕ್ಕು ಬಿಡ್ತಾರೆ ಸ್ನೇಹಿತರೆ. ಆ ನಕ್ಕಿದ ಕಾರಣಕ್ಕಾಗಿ ಮುರಳಿಗೆ ತುಂಬ ಕೋಪ ಕೂಡ ಬರುತ್ತೆ. ಆ ಕೋಪದಲ್ಲಿ ಎಲ್ಲರಿಗೆ ಸುಮ್ಮನಿರಿ ಅಂತ ಕೂಡ ಹೇಳ್ತಾನೆ ಸ್ನೇಹಿತರೆ. ಅದೇ ನಾಳೆ ದಿನ ಮುರಳಿ ಕೂಡ ಸ್ಕೂಲ್ಗೆ ಬರ್ತಾನೆ ಸ್ನೇಹಿತರೆ. ಅದೇ ಥರ ಮತ್ತೆ ಕಾಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿ ಅವರಣ್ಣ ಇವರಿಬ್ಬರಿಗೂ ಕೂಡ ಜಗಳ ಹತ್ತಿರುತ್ತೆ ಸ್ನೇಹಿತರೆ. ಇವರಣ್ಣ ಕೂಡ ಈ ಜಗಳನ ಬಿಡಿಸಿ ಯಾಕೆ ಈಗಿನ ಥರ ಕಾಡಿಸ್ತಾರೆ ಅಂತ ಕೇಳಿದಾಗ ಈ ನಡೆದ ಘಟನೆ ಬಗ್ಗೆ ಎಲ್ಲ ಮುರಳಿ ಕೂಡ ಅಣ್ಣನ ಕೂಡ ಹೇಳ್ತಾನೆ ಸ್ನೇಹಿತರೆ. ಆಗ ಇದನ್ನೆಲ್ಲ ಕೇಳಿ ಅವರಣ್ಣ ಮುರಳಿಗೆ ಹೇಳ್ತಾನೆ, ನೀನಿನ್ನೂ ಏನೂ ಸಾಧನೆ ಮಾಡಿಲ್ಲ, ಅದಕ್ಕೋಸ್ಕರ ನಿನ್ನ ಹೆಸರನ್ನು ಹೇಳಿ ಎಲ್ಲರೂ ಈ ಥರ ನಗಾಡ್ತಾರೆ. ನೀನೇ ಆ ಚಾಂಪಿಯನ್ ಆಗಿ ಕನಸನ್ನು ನನಸು ಮಾಡು, ನಿನ್ನ ಬಗ್ಗೆ ಯಾರು ಈ ರೀತಿ ಹೇಳ್ಕೊಳ್ಳಲ್ಲ ಅಂತ ಮುರಳಿಗೆ ಒಂದು ಒಳ್ಳೆಯ ಉತ್ತರ ಕೂಡ ಅವರಣ್ಣ ಕೂಡ ಕೊಡ್ತಾನೆ. ಈ ರೀತಿ ಅವರಣ್ಣ ಹೇಳಿದ ಕೂಡಲೇ ಮುರಳಿ ಕೂಡ ತುಂಬ ಸೀರಿಯಸ್ ಆಗಿಬಿಡ್ತಾನೆ ಸ್ನೇಹಿತರೆ. ಅವರು ವಾಸ್ತವದಲ್ಲಿ ಒಬ್ಬ ಪೈಲ್ವಾನ್ ಹತ್ರ ಮಾಸ್ಟ್ರು ಕೂಡ ಹೋಗ್ತಾರೆ ಮತ್ತು ಎಲ್ಲ ಹಳ್ಳಿಗಳಲ್ಲಿ ಇನ್ನಿತರ ಕುಸ್ತಿ ತರಬೇತಿ ಕೂಡ ನೀಡುತ್ತಿರ್ತಾರೆ ಸ್ನೇಹಿತರೆ. ಮತ್ತು ಮುರಳಿಕಾಂತ್ ಅವರನ್ನು ರಿಕ್ವೆಸ್ಟ್ ಕೂಡ ಮಾಡ್ತಾರೆ, ಕುಸ್ತಿಯ ತರಬೇತಿಯನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಇದರಿಂದಾಗಿ ಅವನು ಬಲಶಾಲಿ ಕೂಡ ಆಗ್ತಾನೆ. ಅವನು ದೊಡ್ಡವನಾದ ನಂತರ ಅವರ ಚಿನ್ನದ ಪದಕ ಕೂಡ ಗೆಲ್ಲಬೇಕಂತ ಉಸ್ತಾದ್ ಮುರಳಿಕಾಂತ್ ಅವ್ರನ್ನ ನೇಮಿಸ್ತಾರೆ ಸ್ನೇಹಿತರೆ. ಮತ್ತು ಎಲ್ಲ ಕುಸ್ತಿ ಮಾಡುವವರಿಗೆ ಜೊತೆಗೆ ಅವನಿಗೆ ತರಬೇತಿ ಕೂಡ ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ.
ಇನ್ನು ಮುರಳಿಕಾಂತ್ ಕೂಡ ಸಾಕಷ್ಟು ಬೆಳೆದು ದೊಡ್ಡವನಾಗಿರ್ತಾನೆ ಸ್ನೇಹಿತರೆ. ಇದರಲ್ಲಿ ನಾವು ನೋಡುತ್ತೇವೆ ಅವನು ಯಾವುದೋ ಕುಸ್ತಿ ಕಲ್ತಿರಂಗಿಲ್ಲ ಸ್ನೇಹಿತರೆ. ಕೇವಲ ಹೆಚ್ಚಾಗಿ ಮುರಳಿಕಾಂತ್ ರವರಿಗೆ ಸಣ್ಣ ಸಣ್ಣ ಕೆಲಸಕ್ಕೆ ಮಾತ್ರ ಇಟ್ಕೊಂಡಿರ್ತಾರೆ. ಆದರೂ ಕೂಡ ಮುರಳಿಕಾಂತ್ ಅವರು ಅನೇಕ ಕುಸ್ತಿಗಳ ಬಗ್ಗೆ ನೋಡಿಯೇ ಅದರಲ್ಲಿ ವಿದ್ಯೆ ಕಲ್ತಿರ್ತಾರೆ ಸ್ನೇಹಿತರೆ. ಇಷ್ಟು ದಿನ ಕಳೆದರೂ ಸಹ ತದನಂತರ ಕುಸ್ತಿ ಮಾಡುವ ಯಜಮಾನ ಎಲ್ಲ ಕುಸ್ತಿ ಪಟುದಾರರಿಗೆ ಕರೆದು ಒಂದು ವಿಷಯ ಹೇಳ್ತಾನೆ ಸ್ನೇಹಿತರೆ. ಈ ಪಕ್ಕದ ಹಳ್ಳಿಯಲ್ಲಿ ವಾಸಿಸುವ ನಮ್ಮ ಸೋದರ ಮಾವ ಇರ್ತಾನೆ ಮತ್ತು ನಮ್ಮ ಹಳ್ಳಿಗೆ ತುಂಬ ಸಲ ಬರ್ತಾ ಇರ್ತಾನೆ. ಆದರೆ ಅವನಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಅಂದರೆ ಅವನ ಸೋದರಳೆಯ ಈಗ ಅವನ ಅದೇ ಮಗ ಕುಸ್ತಿ ಮಾಡಬೇಕಂತ ಬಯಸ್ತಾನೆ. ನನಗೂ ಕೂಡ ಹೇಳ್ತಾ ಇದ್ದಾನೆ ಅವರು ಕೂಡ ನಮ್ಮ ಹಳ್ಳಿಯಲ್ಲಿ ಕುಸ್ತಿ ಮಾಡಬೇಕಂತ, ಬಟ್ ಕಾರ್ಯಕ್ರಮ ಇಡಬೇಕಂತಲೂ ಹೇಳ್ತಿದ್ದಾರೆ. ಆದರೆ ನಮ್ಮವರೊಂದಿಗೆ ಅವ್ರ ಮಗ ಕುಸ್ತಿ ಆಡಬೇಕಾದ್ರೆ ಅಂದರೆ ಮಾತ್ರ ಅವರು ಮುಖ್ಯಸ್ಥರಾಗಿ ಕುಸ್ತಿ ಮಾಡ್ತಾರಂತೆ. ಆದರೆ ವಿಷಯ ಏನಪ್ಪ ಅಂತಂದರೆ ಸೋದರ ಮಾವ ತುಂಬ ತಲೆ ಕೂಡ ಬಿಸಿ ಮಾಡ್ಕೊಳ್ಳೋ ವ್ಯಕ್ತಿ ಇರ್ತಾನೆ. ಯಾಕಂತಂದರೆ ಅವನು ಸೋತಿದ್ದೇ ಈ ಲಿಸ್ಟ್ರಲ್ಲಿ ಇರೋಂಗಿಲ್ಲ ಸ್ನೇಹಿತರೆ. ಅವ್ರ ಮಗ ಕೂಡ ಗೆಲ್ಲಬೇಕು, ಸೋದರ ಮಾವ ಗೆಲ್ಲಬೇಕಂತ ಅಲ್ಲಿದ್ದವರು ಕುಸ್ತಿ ಮಾಡೋರ ಬಳಿ ಉಸ್ತಾದ್ ಹೇಳ್ತಿರ್ತಾನೆ ಸ್ನೇಹಿತರೆ. ಯಾಕಂತಂದರೆ ಸೋದರ ಮಾವನ ಮಗ ಸೋತ್ರೆ ಸೋದರ ಮಾವಾಗಿ ತುಂಬ ಕೋಪ ಬರುತ್ತೆ. ಅದರಿಂದ ನನ್ನ ಕೂಡ ಜಗಳನೂ ಕೂಡ ಆಗಬಹುದು ಅಂತ ಈ ರೀತಿ ಉಸ್ತಾದ್ ಮಾಲೀಕರು ಆ ಕುಸ್ತಿ ಪಟುದಾರರಿಗೆ ನೀವು ಯಾರಾದರೂ ಸೋಲ್ಬೇಕು ಅಂದರೆ ಮಾತ್ರ ನನ್ನ ಸೋದರಿ ಅಳಿಯ ಖುಷಿಯಾಗಿರ್ತಾನೆ, ನಿಮ್ಮಲ್ಲಿ ಯಾರಾದರೂ ಬರ್ತೀರಾ ಅಂತ ಕೇಳಿದಾಗ ಯಾರ ಮನಸ್ಸು ಕೂಡ ಒಪ್ತಾ ಇರೋಂಗಿಲ್ಲ ಸ್ನೇಹಿತರೆ. ಅಂದಮೇಲೆ ನಾವು ನೋಡ್ತೀವಿ ಉಸ್ತಾದ್ ಮಾಲೀಕರ ಗಮನ ಕೂಡ ಮುರಳಿಕಾಂತ್ ಮೇಲೆ ಹೋಗ್ತೀವಿ ಸ್ನೇಹಿತರೆ. ಯಾಕಂತಂದ್ರೆ ಕುಸ್ತಿ ಮಾಡೋಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಮುರಳಿಕಾಂತ್ರವನ್ನ ಕುಸ್ತಿಗೆ ತಳ್ತಾನೆ ಉಸ್ತಾದ್ ಸ್ನೇಹಿತರೆ. ಆಗ ಮುರಳಿಕಾಂತ್ ಕೂಡ ಕುಸ್ತಿಗೆ ಸಜ್ಜಾಗಿರ್ತಾನೆ ಸ್ನೇಹಿತರೆ. ಯಾಕಂತಂತಂದರೆ ಮುರಳಿಗೆ ಏನು ಬರೋದೇ ಇಲ್ಲ ಅಂತ ತಿಳ್ಕೊಂಡು ಉಸ್ತಾದ್ ಕೂಡ ಆ ಕುಸ್ತಿಲಿ ದಬ್ಬಿರ್ತಾನೆ ಸ್ನೇಹಿತರೆ. ಮುರಳಿಕಾಂತ್ ಕೂಡ ಅವರನ್ನು ಸಾಬೀತು ಮಾಡಲಿಕ್ಕೆ ಆ ಕುಸ್ತಿನ ಗೆಲ್ತಾನೆ ಸ್ನೇಹಿತರೆ. ಕುಸ್ತಿನ ಗೆದ್ದು ಎಲ್ಲರೂ ಹೊಡೆದು ಬಡ್ದು ಆ ಊರಲ್ಲಿ ತುಂಬ ಮರ್ಯಾದೆನ ಗಿಟ್ಟಿಸ್ಕೊತಾನೆ ಸ್ನೇಹಿತರೆ ಮುರಳಿ. ಇದರಿಂದಾಗಿ ಅವ್ರ ಸೋದರ ಮಾವ ಕೂಡ ತುಂಬ ಕೋಪಗೊಳ್ತಾನೆ ಸ್ನೇಹಿತರೆ. ತುಂಬ ತಲೆ ಕೂಡ ಬಿಸಿ ಮಾಡ್ಕೊಂಡಿರ್ತಾನೆ. ಹಾಗೂ ಮುರಳಿಕಾಂತ್ ಮೇಲೆ ಇನ್ನಿತರ ಕುಸ್ತಿ ಪಟುದಾರರಿಗೆ ಅಟ್ಯಾಕ್ ಮಾಡಲು ಕೂಡ ಹೇಳ್ತಾನೆ ಸ್ನೇಹಿತರೆ. ಅಲ್ಲಿಂದ ಮುರಳಿಕಾಂತ್ ಓಡ್ತಾನೆ ಸ್ನೇಹಿತರೆ. ಓಡ್ತಾ ಓಡ್ತಾ ರೈಲ್ವೆ ಟ್ರ್ಯಾಕ್ ಹತ್ತ ಬರ್ತಾನೆ ಸ್ನೇಹಿತರೆ. ಅದೇ ಟೈಮ್ನಲ್ಲಿ ಒಂದು ರೈಲ್ವೆ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಆ ಟ್ರೈನಲ್ಲಿ ಒಬ್ಬ ಸರ್ದಾರ ಕೂಡ ಇರ್ತಾನೆ. ರೈಲಿನ ಕಿಟಕಿಯಿಂದ ವ್ಯಕ್ತಿ ನೋಡಿ ಆ ಪಕ್ಕದಲ್ಲಿ ಓಡ್ತಾ ಇರೋದನ್ನ ವ್ಯಕ್ತಿ ನೋಡಿ ಸ್ನೇಹಿತರೆ ಮುರಳಿಕಾಂತನ ಕೊಲ್ಬೇಕಂತ ಅನೇಕ ರೌಡಿ ಕೂಡ ಹಿಂದೆ ಬೀಳ್ತಾ ಇರ್ತಾರೆ ಸ್ನೇಹಿತರೆ. ಇದನ್ನು ನೋಡಿದ ಆ ವ್ಯಕ್ತಿ ಕೂಡ ಗೇಟ್ ಹತ್ರ ಬಂದು ಮುರಳಿಯನ್ನು ಕೈ ಹಿಡಿದು ಆ ಟ್ರೈನ್ ಒಳಗೆ ಕರ್ಕೊತಾನೆ ಸ್ನೇಹಿತರೆ. ಮತ್ತೆ ಆ ವ್ಯಕ್ತಿನ ಕೇಳ್ತಾನೆ ಅವ್ರು ಯಾಕೆ ನಿನ್ನಿಂದ ಓಡ್ತಾರೆ ಅಂತ ಈ ಪ್ರಶ್ನೆ ಮಾಡ್ತಾರೆ ಸ್ನೇಹಿತರೆ ಮುರಳಿಗೆ. ಮುರಳಿ ಆಗ ಎಲ್ಲ ತನ್ನ ಘಟನೆ ಆಗಿದ್ದ ಬಗ್ಗೆ ಎಲ್ಲ ವಿವರಿಸ್ತಾನೆ ಆ ವ್ಯಕ್ತಿಗೆ ಸ್ನೇಹಿತರೆ. ಇಲ್ಲಿ ವಿಷಯ ಕೇಳಿದ ನಂತರ ಆ ಮನುಷ್ಯ ಮತ್ತು ಮುರಳಿಕಾಂತ್ ತುಂಬ ಫ್ರೆಂಡ್ ಆಗ್ತಾರೆ ಸ್ನೇಹಿತರೆ. ಇನ್ನು ಇನ್ನಿತರ ಕ್ರೀಡೆಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತಾನೆ ಸ್ನೇಹಿತರೆ ಆ ವ್ಯಕ್ತಿ. ಯಾಕಂತಂದರೆ ಮತ್ತೆ ಮಲ್ಲಿಕಾ ಸಿಂಗ್ ಮತ್ತು ಮೇಜರ್ ಧ್ಯಾನ್ ಜನ ಕೂಡ ಅವರಂಥ ಅನೇಕ ಜನರು ಕೂಡ ಮಿಲಿಟ್ರಿ ಮೂಲಕ ಕ್ರೀಡೆಯಲ್ಲಿ ತುಂಬ ಸಾಧನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಮುರಳಿಯನ್ನು ಹೇಳ್ತಾನೆ ಸ್ನೇಹಿತರೆ ನೀನು ಅವ್ರಿಗಿಂತ ಹೆಚ್ಚಾಗಿ ನೀನು ಸಾಧನೆ ಮಾಡಬೇಕಂತ ಮುರಳಿಕಾಂತ್ ಜೊತೆಗೇನೆ ಅವನು ಧೈರ್ಯ ತುಂಬಿರ್ತಾನೆ ಸ್ನೇಹಿತರೆ ಆ ವ್ಯಕ್ತಿ ಸ್ನೇಹಿತರೆ. ಇನ್ನು ಮುರಳಿಕಾಂತ್ ಆ ತರಬೇತಿಗೆ ಸೇರ್ಕೊತಾನೆ ಸ್ನೇಹಿತರೆ. ಒಳ್ಳೆ ಥರ ತರಬೇತಿ ಕೂಡ ಪಡ್ಕೊಂಡಿರ್ತಾರೆ. ಒಂದಿನ ರಾತ್ರಿ ಮುರಳಿ ತನ್ನ ಸ್ನೇಹಿತರೊಂದಿಗೆ ಕಥೆಯನ್ನು ಹೇಳ್ತಾನೆ. ಎಲ್ಲರೂ ಕೂಡ ಹೇಳ್ತಾನೆ. ಅಲ್ಲಿದ್ದೊಬ್ಬ ವ್ಯಕ್ತಿ ಕೂಡ ತುಂಬ ನಗಾಡ್ತಾ ಇರ್ತಾನೆ. ಯಾಕೆ ನಗಾಡ್ತಿದ್ಯಾ ಅಂತ ಕೇಳಿದಾಗ ನೀನು ಒಂದು ಗೋಲ್ಡ್ ಮೆಡಲಿಸ್ಟ್ ಆಗಬೇಕಾ ಅಂತ ತಿಳ್ಕೊಂಡಿದ್ಯಾ, ಅದು ಅಸಾಧ್ಯ ಅಂತ ಹೇಳ್ತಾನೆ ಸ್ನೇಹಿತರೆ. ಯಾಕಂದರೆ ಅವನು ತಿಳ್ಕೊತಾನೆ ಇವನ ಕೈಲಿ ಏನೂ ಆಗೋದಿಲ್ಲ ಅಂತ ತಿಳ್ಕೊತಾನೆ ಸ್ನೇಹಿತರೆ. ಮತ್ತೆ ಮುರಳಿಕಾಂತ್ ಅವ್ರ ಜೊತೆ ಮತ್ತೆ ಕಿತ್ತಾಟ ಶುರುವಾಗುತ್ತೆ. ಅಲ್ಲಿದ್ದ ಒಬ್ಬ ಸೀನಿಯರ್ ಆಫೀಸರ್ ಬರ್ತಾರೆ. ಮುರಳಿಯನ್ನು ಪನಿಷ್ಮೆಂಟ್ ಕೊಡ್ತಾರೆ ಸ್ನೇಹಿತರೆ. ಮತ್ತು ಸೀನಿಯರ್ ಆಫೀಸರ್ ಮುರಳಿಗೆ ಹೇಳ್ತಾರೆ ನಮ್ಮ ಆಟದಲ್ಲಿ ಇವನು ಬೇಡ ಹುಡುಗ, ಇವನ ಹೊರಗೆ ತಳ್ಳಿಬಿಡೋಣ ಅಂತ ಕೂಡ ಹೇಳ್ತಾನೆ. ಆಗ ಮುರಳಿ ಹೇಳ್ತಾನೆ ನನ್ನ ಬಗ್ಗೆ ಅವನು ತುಂಬ ಕೀಳಾಗಿ ಟೀಕೆ ಮಾಡ್ತಿದ್ದ ಸರ್, ಮತ್ತು ನಾನು ಈ ಅವಾರ್ಡನ್ನು ಗೆಲ್ಲೋದಿಲ್ಲ ಅಂತ ಕೂಡ ನನಗೆ ಹೇಳ್ತಿದ್ದಾನೆ ಸರ್, ಅದಕ್ಕೋಸ್ಕರ ನಾನು ಹೀಗೆ ಮಾಡಿದೆ ಅಂತ ಆಫೀಸರ್ಗೆ ಈ ರೀತಿ ಹೇಳ್ತಾನೆ ಮುರಳಿ. ಆದರೆ ಅವ್ರ ಸೀನಿಯರ್ ಕೇಳ್ತಾರೆ ನೀನು ಯಾವುದ್ರ ಮೇಲೆ ಮೆಡಲ್ ತಗೋಬೇಕು ಅಂತ ಕೇಳ್ತಾರೆ ಸ್ನೇಹಿತರೆ. ಆಗ ಮುರಳಿ ಹೇಳ್ತಾನೆ ಒಲಿಂಪಿಕ್ನಲ್ಲಿ ಮುರಳಿ ತಗೋತೀನಿ ಸರ್ ಅಂತ ಕೇಳಿದಾಗ ಸೀನಿಯರ್ ಹೇಳ್ತಾನೆ ಒಲಿಂಪಿಕ್ನಲ್ಲಿ ಕುಸ್ತಿ ಬೇಕಾಗಿಲ್ಲ ಮುರಳಿ, ಅದ್ರ ಬದಲಿ ಬಾಕ್ಸಿಂಗ್ ಆಡಬೇಕು, ಅದನ್ನೇ ತರಬೇತಿ ಪಡ್ಕೋಬೇಕು, ಅದ್ರ ಮೇಲೆ ನಿಂಗೆ ಅವಾರ್ಡ್ ಬರುತ್ತೆ ಅಂತ ಕೇಳಿದಾಗ ಮುರಳಿ ಇದನ್ನು ಹೇಳಿದ ತಕ್ಷಣ ಒಂದು ಒಲಿಂಪಿಕ್ ಬಾಕ್ಸಿಂಗ್ ಟ್ರೈನಿಂಗ್ ಕೂಡ ತರಬೇತಿಯನ್ನು ಕೂಡ ಪಡ್ಕೊತಾನೆ ಸ್ನೇಹಿತರೆ.
ಇನ್ನು ಇದಾದ ನಂತರ ಹಿರಿಯ ಅಧಿಕಾರಿ ಕೂಡ ಆ ತರಬೇತಿಯನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ, ಮತ್ತು ಅವಕಾಶ ಕೂಡ ಕೊಡ್ತಾರೆ. ಇನ್ನು ಅನೇಕ ತರಬೇತಿದಾರರು ಬಾಕ್ಸಿಂಗ್ನಲ್ಲಿ ಕೂಡ ಭಾಗವಹಿಸ್ತಾರೆ ಸ್ನೇಹಿತರೆ, ಮತ್ತು ಮುರಳಿಕಾಂತ್ ಮತ್ತು ಅವರ ಸರ್ದಾರ್ ಕೂಡ ಸ್ನೇಹಿತ ಕೂಡ ಬರ್ತಾರೆ, ಮತ್ತು ಇವರೆಲ್ಲರೂ ಬಾಕ್ಸಿಂಗ್ ಟ್ರೈನಿಂಗ್ ಕೂಡ ಕೊಡ್ತಾ ಇರ್ತಾರೆ. ಮತ್ತು ಇವರು ಹೆಸರು ಕೂಡ ಮೊದಲನೇದಾಗಿ ವ್ಯಕ್ತಿ ಹೆಸರು ಆಗಿರುತ್ತೆ ಟೈಗರ್ ಸರ್ ಅಂತ. ಇವರಿಗೆ ಶಾರ್ಟ್ ಆಗಿ ಟೈಗರ್ ಅಂತ ಕರೀತಾರೆ ಎಲ್ಲರೂ ಸ್ನೇಹಿತರೆ. ವಿಜಯರಾಜ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಆಕ್ಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಇದಾದಮೇಲೆ ಟೈಗರ್ ಎಲ್ರಿಗೂ ಒಂದು ಒಳ್ಳೆಯ ಟ್ರೈನಿಂಗ್ ಕೂಡ ಕೊಡ್ತಾರೆ, ಮತ್ತು ಇದರಲ್ಲಿ ಆ 6 ಜನ ಫೈನಲಿಸ್ಟ್ಗೆ ಸೆಲೆಕ್ಟ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಮತ್ತು ಇವರನ್ನು ಜಪಾನ್ ಟೋಕಿಯೋ ನಗರಕ್ಕೆ ಬೃಹತ್ ಮಿಲಿಟರಿಯನ್ನು ನಡೆಯೋಕ್ಕೆ ಅಂತ ಟೋಕಿಯೋಗೆ ಕಳಿಸ್ತಾರೆ ಸ್ನೇಹಿತರೆ. ಮತ್ತು ಟೋಕಿಯೋ ಮುರಳಿಕಾಂತ್ ಮತ್ತು ಅವರ ಸ್ನೇಹಿತ ಕೂಡ ಟೋಕಿಯೋಗೆ ಆಯ್ಕೆ ಕೂಡ ಮಾಡಲಾಗುತ್ತೆ. ಆದರೆ ಇನ್ನೂ ಜನ ಟೋಕಿಯೋ ಪಂದ್ಯ ಒಳಗಡೆ ಪರ್ಫಾರ್ಮೆನ್ಸ್ ಮಾಡೋದನ್ನು, ಪಂದ್ಯ ಇನ್ನೂ ಮುಂದೆ ಹೋಗಿ ಒಲಿಂಪಿಕ್ನಲ್ಲಿ ಹೋಗೋದನ್ನು ಚಾನ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಮತ್ತು ಮುರಳಿಕಾಂತ್ ಮತ್ತು ಅವನ ಗೆಳೆಯ ಕೂಡ ಒಳ್ಳೆ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆದರೆ ಮುರಳಿ ಫ್ರೆಂಡ್ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟು ಮುಂದೆ ಹೋಗ್ತಾ ಇರಲ್ಲ. ಅದಕ್ಕಿಂತ ಮುಂಚೆ ಮುರಳಿ ಅವನಿಗಿಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಮುಂದೆ ಹೋಗ್ತಾನೆ, ಹಾಗೆ ಸೆಮಿಫೈನಲ್ ತನಕನೂ ಹೋಗ್ತಾನೆ ಸ್ನೇಹಿತರೆ. ಆದರೆ ಟೋಕಿಯೋದಲ್ಲಿ ಒಂದು ಸ್ಮಾರ್ಟ್ ಆಗಿ ಇಂಡಿಯನ್ ಹುಡುಗಿ ಕೂಡ ಇರ್ತಾಳೆ. ಅವಳ ಹೆಸರು ನಯನತಾರಾ ಆಗಿರುತ್ತೆ. ಆ ಹುಡುಗಿ ಕೂಡ ಜರ್ನಲಿಸ್ಟ್ ಆಗಿ ಆಗಿರ್ತಾಳೆ ಸ್ನೇಹಿತರೆ. ಅಂದರೆ ನಯನತಾರಾ ಪತ್ರಿಕೋದ್ಯಮ ಆಗಿರ್ತಾಳೆ ಸ್ನೇಹಿತರೆ. ಆದರೆ ಮುರಳಿ ನಯನತಾರಾ ಭೇಟಿ ಆದ ತಕ್ಷಣವೇ ಅವಳನ್ನು ತುಂಬ ಇಷ್ಟಪಡೋಕ್ಕೆ ಶುರು ಮಾಡ್ತಾನೆ. ಇದರಿಂದಾಗಿ ಸೆಮಿಫೈನಲ್ ಕೂಡ ಆಗ್ತಾನೆ. ಆ ಪಂದ್ಯದಲ್ಲಿ ಮುರಳಿ ಅಪೋಸಿಟ್ ಯುಗಾಂಡ ದೇಶದ ಆಫೀಸರ್ ಕೂಡ ಇರ್ತಾರೆ. ಇದರಿಂದಾಗಿ ಮುರಳಿ ನೇರ ದೃಷ್ಟಿ ಬೇರೆ ಕಡೆ ಹೋಗ್ತಾ ಇರೋದನ್ನು ಮತ್ತು ಈ ಆಟದಲ್ಲಿ ಮಧ್ಯದಲ್ಲಿ ನಯನತಾರಾ ನೋಡ್ತಾ ಇರ್ತಾನೆ. ಆದ್ದರಿಂದ ಮುರಳಿ ಈ ಆಟದಲ್ಲಿ ಸೋಲ್ತಾನೆ ಸ್ನೇಹಿತರೆ. ಇದರಿಂದಾಗಿ ಭಾರತದ ಬಾಕ್ಸರ್ಗಳ ಔಟ್ ಆಗೋದನ್ನು ಟೈಗರ್ ಗಮನಿಸಿ ನೋಡ್ತಾನೆ. ಮುರಳಿ ಹುಡುಗಿಯರನ್ನು ನೋಡೋದನ್ನು ಮತ್ತು ಕೆರಿಯರ್ ಸರಿಯಾಗಿ ಫೋಕಸ್ ಮಾಡೋದಿಲ್ಲ ಸ್ನೇಹಿತರೆ. ಇನ್ನು ಇದರಿಂದಾಗಿ ಸ್ನೇಹಿತರೆ ಮತ್ತು ಇಂಡಿಯನ್ ಕೂಡ ವಾಪಸ್ ಹೋಗುತ್ತೆ. ಮತ್ತು ಮುರಳಿ ಹತ್ರ ಟೈಗರ್ ಸ್ವಲ್ಪ ಕೂಡ ಮಾತಾಡ್ತಾ ಇರಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿ ಅವರು ಜಮ್ಮು ಕಾಶ್ಮೀರಿಗೆ ಪೋಸ್ಟ್ ಆಗ್ತಾರೆ, ಮತ್ತು ಮುರಳಿ ಫ್ರೆಂಡ್ ಮತ್ತು ಟೈಗರ್ ಅಲ್ಲಿಗೆ ಹೋಗ್ತಾರೆ ಸ್ನೇಹಿತರೆ. ಅಲ್ಲೇ ಒಂದು ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಾ ಮಾಡ್ತಾ 2 ವರ್ಷ ಕೂಡ ಆಗಿರುತ್ತೆ. 2 ವರ್ಷ ಆದ ನಂತರ ಒಂದು ಪತ್ರ ಕೂಡ ಸಿಗುತ್ತೆ. ಆ ಪತ್ರದಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ, ಟೋಕಿಯೋದಲ್ಲಿ ಬಾಕ್ಸಿಂಗ್ ಪಂದ್ಯದ ಒಳಗೆ ಮುರಳಿ ಏಷ್ಯಾದ ಒಂದು ದೊಡ್ಡ ಬಾಕ್ಸ್ ಆಫೀಸ್ ಆಗಿ ಮುಂದೆ ಬರ್ತಾರೆ. ಮತ್ತು ಅದೇ ರೀತಿ ಮುರಳಿಕಾಂತ್ ಒಲಿಂಪಿಕ್ಗೆ ಕರೆದಿರ್ತಾರೆ ಸ್ನೇಹಿತರೆ. ಮುರಳಿ ಸ್ನೇಹಿತ ಈ ವಿಷಯ ತಿಳಿದು ನೇರವಾಗಿ ಟೈಗರ್ ಹತ್ರ ಹೋಗ್ತಾರೆ. ಆಗ ಟೈಗರ್ ಗೋಲ್ಡ್ ಮೆಡಲ್ ಗೆಲ್ಲೇಬೇಕು, ನೀವು ತರಲೇಬೇಕು ಅಂತ ತರಬೇತಿ ಕೂಡ ಕೊಡ್ತಾನೆ. ಆದರೆ ಮುರಳಿಗೆ ಟೈಗರ್ ಮಾತ್ರ ಈ ತರಬೇತಿ ಕೂಡ ಕೊಡೋಂಗಿಲ್ಲ ಸ್ನೇಹಿತರೆ. ಯಾಕಂತಂದರೆ ಫೋಕಸ್ ಕೂಡ ಬೇರೆ ರೀತಿ ಇರುತ್ತೆ. ಅವ್ನು ಸರಿಯಾಗಿ ಆಟ ಕೂಡ ಫೋಕಸ್ ಮಾಡಲ್ಲ ಅಂತ ತಿಳಿದು ಯಾವ ತರಬೇತಿ ಅವನಿಗೆ ಅವಕಾಶ ಮಾಡಲಿಕ್ಕೆ ಕೊಡಲ್ಲ ಸ್ನೇಹಿತರೆ ಟೈಗರ್. ಯಾಕೆಂದರೆ ಸ್ನೇಹಿತರೆ ಆ ಕೆಲಸದ ಪಂದ್ಯಕ್ಕೆ ಸರಿಯಾಗಿ ಫೋಕಸ್ ಕೂಡ ಮಾಡ್ತಾ ಇರಲ್ಲ. ಅಲ್ಲಿಂದ ತರಬೇತಿ ಕೂಡ ಸರಿಯಾಗಿ ತಗೊಳ್ತಾ ಇರಲ್ಲ ಸ್ನೇಹಿತರೆ. ಇದನ್ನು ನೋಡಿ ಅಲ್ಲಿ ಇರುವ ಜನ ಕೂಡ ತುಂಬ ಮಾತಾಡ್ತಾ ಇರ್ತಾರೆ. ಮತ್ತು ಪಾಕಿಸ್ತಾನ್ ಇದಕ್ಕೋಸ್ಕರ ಅವರ ಮೇಲೆ ದಾಳಿ ಕೂಡ ಮಾಡ್ತಾರೆ ಸ್ನೇಹಿತರೆ. ಯಾಕಂತಂದರೆ 1950ರಲ್ಲಿ ಇದೇ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಕೂಡ ಇತ್ತು ಸ್ನೇಹಿತರೆ. ಮತ್ತು ಪಾಕಿಸ್ತಾನ ಇಲ್ಲಿ ದಾಳಿ ಕೂಡ ಮಾಡ್ತಾರೆ, ಮತ್ತು ಅನೇಕ ಸೈನಿಕರು ಕೂಡ ಕೊಲ್ತಾರೆ ಸ್ನೇಹಿತರೆ. ಮತ್ತು ತುಂಬ ಜನಕ್ಕೆ ಗಾಯ ಕೂಡ ಆಗುತ್ತೆ. ಇದರಿಂದಾಗಿ ಇನ್ನು ಮುರಳಿ ಮತ್ತು ಅವರ ಸರ್ದಾರ ಕೂಡ ಹೊಡೆದಾಡಲಿಕ್ಕೆ ಹೋಗ್ತಾರೆ. ಮುರಳಿ ಮತ್ತು ಟೈಗರ್ಗೆ ತುಂಬ ಗುಂಡೇಟು ಕೂಡ ಸಿಗುತ್ತೆ ಸ್ನೇಹಿತರೆ. ಅದರಿಂದಾಗಿ ತುಂಬ ಗಾಯ ಕೂಡ ಆಗಿರುತ್ತೆ. ಇದರಿಂದಾಗಿ ಟೈಗರ್ ಮತ್ತು ಮುರಳಿಗೆ ಗುಂಡಿನಿಂದ ಶೂಟ್ ಮಾಡಿದಾಗ ರಕ್ತ ತುಂಬ ಸೋರಿ ಗಾಯ ತುಂಬ ಆಗಿರುತ್ತೆ ಸ್ನೇಹಿತರೆ. ಮತ್ತು ಕಾಲು ಕೂಡ ಸರಿಯಾಗಿ ನಡಕ್ಕೆ ಆಗಂಗಿಲ್ಲ ಸ್ನೇಹಿತರೆ ಮುರಳಿಗೆ. ಇನ್ನು 2 ವರ್ಷ ಆದ ನಂತರ 1967ರಲ್ಲಿ ಆಗ ಮುರಳಿ ಕಣ್ಣನ್ನು ತೆರಿತಾನೆ ಸ್ನೇಹಿತರೆ. ಮತ್ತೆ ಮುರಳಿ ನೋಡ್ತಾನೆ, ಒಂದು ಸೈನಿಕ ಆಸ್ಪತ್ರೆ ಒಳಗಿರ್ತಾನೆ. 2 ವರ್ಷದಿಂದ ಇದೇ ರೀತಿ ಇರ್ತಾನೆ ಸ್ನೇಹಿತರೆ. ಮುರಳಿಗೆ ಹೇಳ್ತಾನೆ 1965ರಲ್ಲಿ 8 ಗುಂಡನ್ನು ತಾಗಿರುತ್ತೆ. ಇನ್ನು ಆ ಗುಂಡನ್ನು ಸ್ನೇಹಿತರೆ ಡಾಕ್ಟರ್ ಕೂಡ ತೆಗೆದಿರ್ತಾರೆ. ಆದರೆ ಮುರಳಿ ಒಂದು ಗುಂಡನ್ನು ತೆಗೆದಿರೋದಿಲ್ಲ. ಯಾಕೆಂದರೆ ಸ್ನೇಹಿತರೆ ಆ ಗುಂಡನ್ನು ಒಂದು ಮೂಳೆಯೊಳಗೆ ಸಿಕ್ಕಾಕೊಂಡಿರುತ್ತೆ. ಇದರಿಂದಾಗಿ ಮುರಳಿಗೆ ಸರಿಯಾಗಿ ನಡೆಯಕೊಡಲು ಆಗಂಗಿಲ್ಲ. ಎಲ್ಲ ಡಾಕ್ಟರ್ಸ್ ಕೂಡ ಮಾತಾಡಿ ಮುಂಬೈಗೆ ಮುರಳಿನ ಕಳಿಸ್ತಾರೆ ಸ್ನೇಹಿತರೆ. ಯಾಕೆಂದರೆ ಚಿಕಿತ್ಸೆ ಸರಿಯಾಗಿ ಪಡಿಲಿಕ್ಕೆ. ಇನ್ನು ಮುರಳಿಗೆ ಮುಂಬೈನ ಶಿಫ್ಟ್ ಮಾಡ್ತಾರೆ ಸ್ನೇಹಿತರೆ. ಮುಂಬೈ ಚಿಕಿತ್ಸೆ ತಗೊಂಡ್ರು ಕೂಡ ಸರಿಯಾಗಿ ಸರಿ ಹೋಗಲ್ಲ. ಯಾಕಂದರೆ ಚಿಕಿತ್ಸೆ ಕೂಡ ವಿಫಲ ಇರುತ್ತೆ. ಆದ್ದರಿಂದ ಡಾಕ್ಟ್ರು ಹೇಳ್ತಾರೆ ಮುರಳಿಗೆ ಕಾಲಿನ ಒಳಗೆ ಮೂಳೆ ಗುಂಡು ಬಿದ್ದಿರೋದ್ರಿಂದ ಇದಕ್ಕೆ ಆಪರೇಷನ್ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಮುರಳಿಗೆ ಮೂಳೆ ಮತ್ತು ದೇಹಕ್ಕೆ ಪ್ಯಾರಲಿಸ್ ಆಗಿರುತ್ತೆ. ಇದರಿಂದ ಮುರಳಿ ಪೂರ್ಣ ಶರೀರ ಸಂಪೂರ್ಣ ಕೂಡ ಹಾಳಾಗುತ್ತೆ ಸ್ನೇಹಿತರೆ. ಮತ್ತು ಮುರಳಿನ ಫ್ಯಾಮ್ಲಿಯನ್ನು ಕರೆದು ಒಂದು ಸ್ವಲ್ಪ ಮಾತಾಡಿಸಿ ಭೇಟಿ ಮಾಡಲಿಕ್ಕೆ ಅಂತ ಅವ್ರ ಪೇರೆಂಟ್ಸ್ ಕೂಡ ಕರೆಸ್ತಾರೆ ಸ್ನೇಹಿತರೆ.
ಆಗ ಡಾಕ್ಟರ್ ಮುರಳಿ ಪೇರೆಂಟ್ಸ್ಗೆ ಹೇಳ್ತಾರೆ, ನಿಮ್ಮ ಮಗನ ಮನೆಗೆ ಕರ್ಕೊಂಡೋಗಿ, ಯಾಕಂತಂದ್ರೆ ಅವನಿಗೆ ಪ್ಯಾರಲಿಸ್ ಆಗಿದೆ, ಅವನ ಕೈಲಿ ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದಾದ್ರೂ ಒಂದು ವ್ಯಕ್ತಿನ ಸತತವಾಗಿ ಮುರಳಿ ಹತ್ರ ಇಟ್ಬಿಡಿ, ಯಾಕಂದರೆ ಆ ಸ್ಥಿತಿ ಬಂದಿದೆ ಅಂತ ತಂದೆ ತಾಯಿಗೆ ಹೇಳ್ತಾರೆ ಸ್ನೇಹಿತರೆ. ಆದರೆ ಮುರಳಿ ತಂದೆ ತಾಯಿ ಕೂಡ ಈ ಮಾತು ಕೇಳಿ, ಡಾಕ್ಟ್ರ್ ಮಾತು ಕೇಳಿ ಸರಿಯಾಗಿ ಮಗನ್ನ ತಿಳ್ಕೊಳಂಗಿಲ್ಲ ಸ್ನೇಹಿತರೆ. ಯಾಕಂತಂದರೆ ಇಲ್ಲೇ ಸೈನಿಕರೆಲ್ಲ ಇದ್ದಾರೆ, ಮತ್ತ್ಯಾಕೆ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಮುರಳಿಯನ್ನು ಇಲ್ಲೇ ಬಿಟ್ಟು ತಾವು ಒಬ್ಬರೇ ಊರಿಗೆ ಹೋಗ್ಬಿಡ್ತಾರೆ ಸ್ನೇಹಿತರೆ. ಇನ್ನು ಮುರಳಿ ಈ ಮಾತನ್ನು ಕೇಳಿ ಸ್ನೇಹಿತರೆ ಮನಸ್ಸು ಕೂಡ ಚುಚ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ಯಾಕಂತಂದರೆ ಇರೋದೇ ಒಬ್ಬರೇ ತಂದೆ ತಾಯಿ, ಅವರು ಕೂಡ ಕೇಳಿ ಮಾಡ್ತಾ ಇಲ್ಲ ನನಗೆ ಅಂತ ಸುಸೈಡ್ ಕೂಡ ಮಾಡಲಿಕ್ಕೆ ಹೋಗ್ತಾನೆ ಸ್ನೇಹಿತರೆ ಮುರಳಿ. ಆಗ ಭೂಮಿಯಲ್ಲಿ ಜೀವನ ಬದುಕಬೇಕಂತ ಭರವಸೆ ಕೂಡ ಕಳ್ಕೊತಾನೆ ಸ್ನೇಹಿತರೆ. ಒಂದೇ ಸಲ 30 ಮಾತ್ರೆ ಕೂಡ ನುಂಗ್ತಾನೆ, ನಿದ್ದೆ ಮಾತ್ರೆ ಸ್ನೇಹಿತರೆ. ಮತ್ತು ಆತ್ಮಹತ್ಯೆಗೆ ಕೂಡ ಪ್ರಯತ್ನ ಕೂಡ ಮಾಡ್ತಾನೆ. ಆದರೆ ದೇವರನ್ನ ಹೇಗಾಗೂ ಉಳಿಸ್ಬಿಡ್ತಾನೆ ಸ್ನೇಹಿತರೆ. ಮತ್ತೆ ಅದನ್ಯಾವುದನ್ನು ಲೆಕ್ಕಿಸದೆ ಸ್ನೇಹಿತರೆ ಮತ್ತೆ 30 ಮಾತ್ರೆಗಳನ್ನು ನುಂಗ್ತಾನೆ. ಆದ್ದರಿಂದ ವಾಂತಿ ಕೂಡ ಮಾಡ್ಕೊತಾನೆ. ಇದರಿಂದಾಗಿ ಮುರಳಿ ಮತ್ತೆ ಉಳ್ಕೊತಾನೆ ಸ್ನೇಹಿತರೆ. ಮತ್ತೆ ಯೋಚನೆ ಮಾಡ್ತಾನೆ ಸ್ನೇಹಿತರೆ, ಇನ್ನೂ ಭಗವಂತ ನಾನು ಸಾಯಲಿಕ್ಕೆ ಅನುಮತಿ ನೀಡಿಲ್ಲ, ಮತ್ತೇನು ನಾವು ಸಾಧನೆ ಮಾಡಬೇಕಂತ ನನ್ನ ಇಟ್ಕೊಂಡಿದ್ದಾನೆ ದೇವರು ಅಂತ ಅವನಿಗೆ ಯೋಚನೆ ಮಾಡ್ತಾನೆ ಸ್ನೇಹಿತರೆ ಮುರಳಿ. ಇನ್ನು ಚಿಂತೆ ಬಿಟ್ಟು ಸ್ನೇಹಿತರೆ ಸ್ವಿಮ್ಮಿಂಗ್ ಪೂಲ್ಗೆ ಕೂಡ ಹೋಗ್ತಾನೆ ಸ್ನೇಹಿತರೆ. ಮತ್ತು ಸರಿಯಾಗಿ ಅವನಿಗೆ ಈಜೊಡಿಲಿಕ್ಕೆ ಆಗೋದಿಲ್ಲ, ಕೈಯಿಂದ ಮಾತ್ರ ಅವನು ಆ ಥರ ಈಜೊಡಿತಾ ಇರ್ತಾನೆ ಸ್ನೇಹಿತರೆ. ಯಾಕಂದರೆ ಕಾಲಿಗೆ ತುಂಬ ಗುಂಡೆಟ್ಟು ಬೀಳೋದ್ರಿಂದ ಕಾಲು ಕೂಡ ನಳಿಲಿಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ. ಅಚಾನಕ್ಕಾಗಿ ಮುರಳಿನ ಟೈಗರ್ ಬರ್ತಾನೆ ಸ್ನೇಹಿತರೆ. ಟೈಗರ್ ನೋಡಿ ತುಂಬ ಶಾಕ್ ಆಗಿ ತುಂಬ ಖುಷಿ ಕೂಡ ಪಡ್ತಾನೆ ಸ್ನೇಹಿತರೆ ಮುರಳಿ. ಯಾಕಂದರೆ ಸ್ನೇಹಿತರೆ 1965ರಲ್ಲಿ ಟೈಗರ್ಗೆ ಗುಂಡು ಕೂಡ ಹಾಕಿದ್ರು, ಆದರೂ ಕೂಡ ಬಚಾವಾಗಿ ಬಂದಿದ್ದಾರೆ ಅಂತ ಖುಷಿ ಕೂಡ ಪಡ್ತಾನೆ ಸ್ನೇಹಿತರೆ. ಮತ್ತು ಇಬ್ಬರು ಕೂಡ ಖುಷಿಯಾಗಿ ಇರ್ತಾರೆ. ಮತ್ತು ಟೈಗರ್ ಹೇಳ್ತಾನೆ, ಮತ್ತು ನಿನ್ನ ತರಬೇತಿ ಕೂಡ ಕೊಡ್ತೇನೆ. ಟೈಗರ್ ಮುರಳಿ ಹೇಳ್ತಾನೆ ಸ್ನೇಹಿತರೆ. ಆದರೆ ಮುರಳಿ ಹೇಳ್ತಾನೆ, ನಾನು ಒಲಿಂಪಿಕ್ಸ್ನಲ್ಲಿ ಹೋಗೋದಕ್ಕೆ ಆಗಂಗಿಲ್ಲ ಸರ್, ಯಾಕಂದರೆ ನನ್ನ ಕಾಲು ಕೂಡ ಸರಿಯಾಗಿಲ್ಲ, ಅದಕ್ಕೋಸ್ಕರ ಸರಿಯಾಗಿ ನಡೋಕ್ಕೆ ಆಗಲ್ಲ ಅಂತ ಒಲಿಂಪಿಕ್ಸ್ನಲ್ಲಿ ನಾನು ಹೇಗೆ ಈ ಥರ ಮಾಡಲಿ ಅಂತ ಟೈಗರ್ಗೆ ಹೇಳ್ತಾನೆ ಸ್ನೇಹಿತರೆ. ಇನ್ನು ಟೈಗರ್ ಸರ್ ಮುರಳಿಗೆ ಹೇಳ್ತಾರೆ, ಇದರಲ್ಲಿ ನಿಖರವಾದ ಒಲಿಂಪಿಕ್ಸ್ ಪಂದ್ಯ ಇರುತ್ತೆ ಮುರಳಿ, ನೀನು ಕೂಡ ಇದರಲ್ಲಿ ಹೋಗ್ಬೋದು. ಈ ಹೆಸರು ಕೂಡ ಹೇಳ್ತಾರೆ ಸ್ನೇಹಿತರೆ, ಪ್ಯಾರಾಲಿಂಪಿಕ್ಸ್ ಅಂತ ಹೇಳ್ತಾರೆ. ಇದರಿಂದಾಗಿ ಎಲ್ಲ ದೈಹಿಕ ಕ್ರೀಡೆ ಕೂಡ ಬರ್ತಾರೆ, ಅದಕ್ಕಾಗಿ ನೀನು ಕೂಡ ಪ್ಯಾರಾಲಿಂಪಿಕ್ಸ್ಗೆ ಬರ್ಬೋದು ಅಂತ ಹೇಳ್ತಾರೆ. ಟೈಗರ್ ಆಟದಲ್ಲಿ ಗೋಲ್ಡ್ ಮೆಡಲ್ನ ನೀ ತರ್ಬೋದು ಅಂತ ಮುರಳಿಗೆ ತುಂಬ ಖುಷಿಯಿಂದ ಹೇಳ್ತಾರೆ ಸ್ನೇಹಿತರೆ. ಇದರಿಂದಾಗಿ ಮುರಳಿನ ಮತ್ತೆ ಟೈಗರ್ ತರಬೇತಿ ಕೊಡಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಮುರಳಿ ಕೂಡ ಆ ತರಬೇತಿ ಪಡೆಯೋದ್ರಿಂದ ತುಂಬ ಕೂಡ ಬದಲಾಗ್ತಾನೆ ಸ್ನೇಹಿತರೆ, ಮತ್ತು ತುಂಬ ಫಾಸ್ಟಾಗಿ ಇರ್ತಾನೆ ಸ್ನೇಹಿತರೆ. ಮತ್ತು ಒಂದಿನ ಇಂಡಿಯನ್ ಪ್ಯಾರಾಲಿಂಪಿಕ್ಸ್ಗೆ ಸೆಲೆಕ್ಟ್ ಕೂಡ ಆಗ್ತಾನೆ, ಸ್ವಿಮ್ಮಿಂಗ್ ಪೂಲ್ ಮಾಸ್ಟರ್ ಕೂಡ ಆಗ್ತಾನೆ ಸ್ನೇಹಿತರೆ. ಅಲ್ಲಿಂದ ಅವನು ಜರ್ಮನಿಗೆ ಕೂಡ ಕಳಿಸ್ತಾರೆ ಸ್ನೇಹಿತರೆ ಮುರಳಿ. ಮತ್ತು ಟೈಗರ್ ಜರ್ಮನಿಗೆ ಹೋದ ನಂತರ ಮ್ಯಾನಿಕ್ ಸಿಟಿಗೆ ಹೋಗ್ತಾರೆ ಸ್ನೇಹಿತರೆ. ಮತ್ತೆ ಅಲ್ಲಿ ಕೂಡ ಸ್ನೇಹಿತರೆ ಟೆರರಿಸ್ಟ್ ಅಟ್ಯಾಕ್ ಕೂಡ ಆಗಿತ್ತು ಸ್ನೇಹಿತರೆ. ಆ ನಂತರ ಅವ್ರಿಗೆ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ ಸ್ನೇಹಿತರೆ. ಇನ್ನು 1 ವರ್ಷ ಡೀಲ್ ಕೂಡ ಆಗುತ್ತೆ ಸ್ನೇಹಿತರೆ. ಆದರೆ ಮುರಳಿ ತಾನು ಸೋಲು ಒಪ್ಕೊಳ್ಳೋದಿಲ್ಲ. ಇದರಿಂದಾಗಿ 1 ವರ್ಷ ಕೂಡ ಆಗುತ್ತೆ. ಮತ್ತು ಪ್ಯಾರಾಲಿಂಪಿಕ್ಸ್ಗೆ ಹೋಗ್ತಾನೆ ಸ್ನೇಹಿತರೆ, ಪಂದ್ಯದ ಆಟಕ್ಕೆ ಹೋಗ್ತಾನೆ. ಮತ್ತು ಕಾಂಪಿಟೇಷನ್ ಕೂಡ ತುಂಬ ಜನ ಇರ್ತಾರೆ ಸ್ನೇಹಿತರೆ. ಆದರೆ ಇಲ್ಲಿ ಮುರಳಿ ಒಳ್ಳೆ ಥರದ ಪರ್ಫಾರ್ಮೆನ್ಸು ಕೊಡ್ತಾ ಇರ್ತಾನೆ, ಮತ್ತು ಆ ಪಂದ್ಯದಲ್ಲಿ ಗೋಲ್ಡ್ ಮೆಡಲ್ನ ಕೂಡ ತರ್ತಾನೆ ಸ್ನೇಹಿತರೆ. ಇಲ್ಲಿಂದ ಮುರಳಿಗೆ ಒಂದು ಬಯೋಡಾಟಾ ಕೂಡ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿಂದ ಮುರಳಿ ಎಂಬ ವ್ಯಕ್ತಿಯ ಜೀವನ ಆಧಾರಿತ ಕತೆ ಕೂಡ ಪೊಲೀಸ್ನವರಿಗೆ ಗೊತ್ತಾಗಿ ತುಂಬ ಶಾಕ್ ಆಗ್ತಾರೆ ಸ್ನೇಹಿತರೆ. ಮತ್ತು ಕೋರ್ಟ್ ಕೂಡ ಮೆಟ್ಲೇರಬೇಕಾಗುತ್ತೆ. ಅಲ್ಲಿಂದ ಬೇಗ ಹೋಗ್ತಾರೆ ಸ್ನೇಹಿತರೆ. ಪೊಲೀಸ್ ಕೂಡ ತುಂಬ ಎವಿಡೆನ್ಸ್ ಮೂಲಕ ಈ ಜೀವನದ ಆಧಾರಿತ ಕತೆ ಕೂಡ ಯೋಚನೆ ಮಾಡ್ತಾ ಪ್ಲ್ಯಾನ್ ಕೂಡ ಮಾಡ್ತಾರೆ ಸ್ನೇಹಿತರೆ. ಇದರಿಂದಾಗಿ ಮುರಳಿ ಅಂತ ಕೂಡ ಪತ್ರಿಕೋದ್ಯಮಗಳಲ್ಲಿ ಕೂಡ ಇದನ್ನು ಹೇಳ್ತಾರೆ ಸ್ನೇಹಿತರೆ. ಈ ಮನುಷ್ಯನ ಜೀವನ ಆಧಾರಿತ ಕಥೆಯನ್ನು ತಿಳ್ಕೊಂಡು ಸ್ನೇಹಿತರೆ ಪೊಲೀಸರು ಕೂಡ ತುಂಬ ಹೆಮ್ಮೆ ಪಡ್ತಾರೆ ಸ್ನೇಹಿತರೆ. ಇನ್ನು ಮುರಳಿಕಾಂತ್ ಅವರ ಆರ್ಟಿಕಲ್ ಪ್ರಕಟಣೆ ಮಾಡಿ ಸ್ನೇಹಿತರು ದೇಶಕ್ಕೆಲ್ಲ ಹೇಳ್ತಾರೆ. ಮತ್ತು ಮುರಳಿಕಾಂತ್ ಸ್ಟೋರಿನ ನ್ಯೂಸ್ ಚಾನಲ್ಗೆ ಕೂಡ ಕೊಡ್ತಾರೆ ಸ್ನೇಹಿತರೆ. ಮಾಹಿತಿ ಕೂಡ ತಿಳಿಸ್ತಾರೆ. ಅಲ್ಲಿದ್ದ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಕೂಡ ಮುರಳಿಕಾಂತನ ಭೇಟಿ ಮಾಡಲಿಕ್ಕೆ ನೋಡಲಿಕ್ಕೆ ಬರ್ತಾರೆ ಸ್ನೇಹಿತರೆ. ಇಡೀ ದೇಶವನ್ನೇ ಬೆಚ್ಚಿಬಿಡುತ್ತೆ ಸ್ನೇಹಿತರೆ. ಆದರೆ ಮುರಳಿಕಾಂತ್ ಅವರಿಗೆ ಅರ್ಜುನ ಪ್ರಶಸ್ತಿ ಕೂಡ ಕೊಡೋಂಗಿಲ್ಲ. ಇದರಿಂದಾಗಿ ತುಂಬ ಬೇಸರ ಕೂಡ ಮಾಡ್ತಾರೆ. ಇದಾದ ನಂತರ ಮುರಳಿಕಾಂತ್ ಅವರನ್ನು ನಾವು ನೋಡ್ತೇವೆ ಸ್ನೇಹಿತರೆ. ಅವರಿಗೆ ಪದ್ಮಶ್ರೀ ಸಂವಿಧಾನದ ಎಲ್ಲಕ್ಕಿಂತ ಹೆಚ್ಚಾಗಿ ಅತಿ ದೊಡ್ಡ ಪ್ರಶಸ್ತಿ ಕೂಡ ಸಿಕ್ಕಿರುತ್ತೆ. ತಾವು ಖುದ್ದಾಗಿ ನಮ್ಮ ದೇಶದ ಪ್ರೆಸಿಡೆಂಟ್ ಕೂಡ ಈ ಅವಾರ್ಡ್ ಕೂಡ ಕೊಡ್ತಾರೆ ಸ್ನೇಹಿತರೆ. ಇನ್ನು ಮುರಳಿಕಾಂತ್ ಎಂಬ ಖುಷಿ ಕೂಡ ಇರ್ತಾರೆ. ಇದಾದಮೇಲೆ ರಾಷ್ಟ್ರಪತಿ ಭವನಕ್ಕೆ ಬರ್ತಾರೆ. ಇಲ್ಲಿಂದ ಅವ್ರಿಗೆ ತುಂಬ ಊರಲ್ಲಿ ತುಂಬ ಗೌರವ ಕೂಡ ಸಿಗುತ್ತೆ ಸ್ನೇಹಿತರೆ. ಎಲ್ಲ ಥರದ ಪ್ರಶಸ್ತಿ ಕೂಡ ಸಿಗುತ್ತೆ ಸ್ನೇಹಿತರೆ. ಇಲ್ಲಿಂದ ಇದು ನಿಜವಾದ ಮುರಳಿಕಾಂತ್ ಅವರ ಜೀವನದ ಘಟನೆ ಇದ್ದಾಗಿ ಇಲ್ಲಿಂದ ಸ್ಟೋರಿ ಮುಕ್ತಾಯ ಕೂಡ ಆಗುತ್ತೆ ಸ್ನೇಹಿತರೆ.
ನೋಡಿದ್ರಲ್ಲ ಸ್ನೇಹಿತರೆ, ಚಂದು ಚಾಂಪಿಯನ್ ಮೂವಿಯ ಘಟನೆ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ ಸ್ನೇಹಿತರೆ. ನಾನು ಕೂಡ ಈ ಕತೆಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಹಾಗೂ ಈ ಮಾಡಿದಂಥ ಹೀರೋ ಕೂಡ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಮೂವಿಗೆ ನಾನು ಸ್ಟೋರಿ ಮೂಲಕ ಮತ್ತೆ ಬರ್ತೀನಿ ಸ್ನೇಹಿತರೆ. ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ನಮಸ್ಕಾರ ಸ್ನೇಹಿತರೆ.